ಜಯಲಕ್ಷ್ಮಿ ಲೆಟ್ಸ್ ಕುಕ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಗುಳ್ಳ ಪಲ್ಯ ಮತ್ತು ಗುಳ್ಳ ಚಟ್ನಿ. ಬೇಕಾಗುವ ಪದಾರ್ಥಗಳು 2 ಗುಳ್ಳ, 1 ಈರುಳ್ಳಿ, 1 ಚಿಕ್ಕ ಗಾತ್ರದ ಹುಣಸೆ ಹುಳಿ, 2 ಮೆಣಸು. ಒಗ್ಗರಣೆಗೆ ಕರಿಬೇವಿನ ಎಲೆ, ಸಾಸಿವೆ, ಬೆಳ್ಳುಳ್ಳಿ ಮತ್ತು 2 ಚಮಚ ತೆಂಗಿನ ತುರಿ. ಈಗ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿಕೊಂಡು ಗುಳ್ಳವನ್ನು ಕಟ್ ಮಾಡಿ ಅದಕ್ಕೆ ಹಾಕಬೇಕು. ಅದನ್ನೊಂದು 10 ನಿಮಿಷ ಹಾಗೆ ಇಟ್ಟುಬಿಡಿ. ಈಗ ಆ ನೀರನ್ನು ಎಲ್ಲವನ್ನು ತೆಗೆದು ಪುನಃ ಬೇರೆ ನೀರನ್ನು ಹಾಕಬೇಕು. ಬೇರೆ ನೀರನ್ನು ಹಾಕಿ ಈಗ ಎಲ್ಲ ಪದಾರ್ಥಗಳನ್ನು ಆಗ ತೋರಿಸಿದ ಎಲ್ಲ ಪದಾರ್ಥಗಳನ್ನು ಕಟ್ ಮಾಡಿ ಹಾಕಿದ್ದೇನೆ. ಈಗ ಇದನ್ನು ನಾವು ಗ್ಯಾಸಲ್ಲಿ ಬೇಯಿಸುವ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇದನ್ನು ಸುಮಾರು 10 ನಿಮಿಷ ಬೇಯಿಸ್ಕೊಳ್ಬೇಕು. ಈಗ 10 ನಿಮಿಷ ಆಗಿದೆ. ಇದರ ನೀರನ್ನು ಸೋಸಿ ತೆಗಿಬೇಕು. ಖಾಲಿ ಗುಳ್ಳ ಮಾತ್ರ ನಮಗೆ ಬೇಕು, ಆ ನೀರು ಬೇಡ. ಒಂದು ಬಾಣಲೆಗೆ 2 ಚಮಚ ಎಣ್ಣೆ, ಅದರ ಜೊತೆಗೆ ಒಗ್ಗರಣೆಯ ಪದಾರ್ಥಗಳನ್ನು ಹಾಕ್ಕೊಳ್ಬೇಕು. ಮೊದಲಿಗೆ ಸಾಸಿವೆ, ಅನಂತರ ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಜ್ಜಿ ಹಾಕಿ, ನಂತರ ಕರಿಬೇವಿನ ಎಲೆ, ಈಗ ಒಂದು ಮಿಕ್ಸ್ ಕೊಡಿ. ನಂತರ ಆಗ ನಾವು ಸೋಸಿಟ್ಟ ಗುಳ್ಳವನ್ನು ಈಗ ಇದಕ್ಕೆ ಹಾಕಿಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಅದನ್ನು ಸಾಫ್ಟ್ ಮಾಡಬೇಕು. ಗುಳ್ಳವನ್ನು ಸಾಫ್ಟ್ ಇದೆ, ಅದು ಸ್ವಲ್ಪ ಸಾಫ್ಟ್ ಮಾಡಬೇಕು. ನಂತರ ಆಗ ನಾವು ತೋರಿಸಿದ ಹುಳಿಯ ನೀರನ್ನು ಈಗ ಹಾಕಬೇಕು. ಹುಳಿಯದು ಸಿಪ್ಪೆ ಬೇಡ, ಖಾಲಿ ನೀರು ಮಾತ್ರ ಹಾಕಿ. ಈಗ ಸ್ವಲ್ಪ ಮಿಕ್ಸ್ ಮಾಡಿ ನಾನಾಗ ತೋರಿಸಿದ 2 ಚಮಚ ತೆಂಗಿನ ತುರಿಯನ್ನು ನಾವೀಗ ಹಾಕಿಕೊಳ್ಬೇಕಾಗ್ತದೆ. ನೋಡಿ, ತೆಂಗಿನ ತುರಿ, ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಆಲ್ಮೋಸ್ಟ್ ನಮ್ಮ ರೆಸಿಪಿ ಆಗಿದೆ. ಇದನ್ನು ಎಲ್ಲವನ್ನು ನಾವು 5 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೇಕಾಗ್ತದೆ. ನೋಡಿ, ನಮ್ಮ ರೆಸಿಪಿ ಗುಳ್ಳ ಪಲ್ಯ ರೆಡಿಯಾಗಿದೆ. ಗಂಜಿಗೆ, ಅನ್ನಕ್ಕೆ ಸೈಡ್ ಡಿಶ್ ಆಗಿ ಹಾಕ್ಕೊಳ್ಬೋದು. ಈ ಟೈಮಲ್ಲಿ ನೀವು ಸ್ವಲ್ಪ ಉಪ್ಪು ನೋಡ್ಕೊಳ್ಳಿ, ಬೇಕಾದರೆ ಹಾಕಿಕೊಳ್ಳಿ. ಗುಳ್ಳದ ಪಲ್ಯ ರೆಡಿ. ನೆಕ್ಸ್ಟ್ ರೆಸಿಪಿ ಗುಳ್ಳದ ಚಟ್ನಿ. ಬೇಕಾಗುವ ಪದಾರ್ಥಗಳು: ಮೆಣಸು, ತೆಂಗಿನಕಾಯಿ ತುರಿ 2-3 ಚಮಚ, ಕರಿಬೇವಿನ ಎಲೆ, ಶುಂಠಿ, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಗುಳ್ಳ ಮತ್ತು ಹುಳಿ, ಚಿಕ್ಕ ಗಾತ್ರದ ಹುಳಿ. ಈಗ ಒಂದು ಪಾತ್ರೆಗೆ ನೀರು ಹಾಕಿಕೊಂಡು ಗುಳ್ಳವನ್ನು ಕಟ್ ಮಾಡಿ ಅದಕ್ಕೆ ಹಾಕಬೇಕು. ಇದನ್ನು ನಾವು 10 ನಿಮಿಷ ಹಾಗೆ ಬಿಡಬೇಕು. ನಂತರ ಬೇರೆ ನೀರು ಹಾಕಿ ಗ್ಯಾಸಲ್ಲಿ ಕುದಿಲಿಕ್ಕೆ ಇಡುವ. ಈಗ ಇದನ್ನೊಂದು 10 ನಿಮಿಷ ನಾವು ಬೇಯಿಸಬೇಕಾಗ್ತದೆ. ನೋಡಿ, ಈಗ ಆಗಿದೆ, 10 ನಿಮಿಷ ಆಗಿದೆ. ಈಗ ಎಲ್ಲ ಪದಾರ್ಥಗಳನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಬೇಕು. ಉಪ್ಪು ಕೂಡ ಇಲ್ಲಿ ಸೇರಿಸಿಕೊಳ್ಳಿ. ಈಗ ಆಗ ಬೇಯಿಸಿದ ಗುಳ್ಳದ ನೀರನ್ನು ಸೋಸಿಕೊಂಡು ಅದನ್ನು ಸಹ ಈಗ ಹಾಕಬೇಕು. ಈಗ ಹಾಕಿ ಮಿಕ್ಸಿ ಜಾರಲ್ಲಿ ರುಬ್ಬಿಕೊಳ್ಳಿ. ಈಗ ನಮ್ಮ ಚಟ್ನಿ ರೆಡಿಯಾಗಿದೆ. ಇದಕ್ಕೊಂದು ಒಗ್ಗರಣೆ ಕೊಡೋಣ. ನೋಡಿ, ಇದು 2 ಚಮಚ ಎಣ್ಣೆ, ಸಾಸಿವೆ ಮತ್ತು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿ ನಮ್ಮ ಚಟ್ನಿಯ ಮೇಲೆ ಇದನ್ನು ಹಾಕಿಬಿಡಿ. ಈಗ ನಮ್ಮ ಗುಳ್ಳ ಚಟ್ನಿ, ಗುಳ್ಳ ಪಲ್ಯ ರೆಡಿಯಾಗಿದೆ. ಈಗ ಇದನ್ನು ಸರ್ವ್ ಮಾಡುವ. ಒಂದು ಪ್ಲೇಟಿಗೆ ಕುಚ್ಚಲಕ್ಕಿ ಅನ್ನ ಅಥವಾ ಗಂಜಿ ಸಹ ಒಳ್ಳೆಯದಾಗ್ತದೆ. ಅದರ ಜೊತೆಗೆ ಸ್ವಲ್ಪ ಮೊಸರು, ಗುಳ್ಳ ಪಲ್ಯ,
ಗುಳ್ಳ ಚಟ್ನಿ. ಇದು ನನ್ನದೊಂದು ಫೇವರೇಟ್ ಡಿಶ್. ಇದು ಮನೆಯಲ್ಲಿ ಯಾವಾಗಲೂ ಮಾಡ್ಕೊಳ್ತೇವೆ, ಮಕ್ಕಳಿಗೂ ಇಷ್ಟ. ಅದರ ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿ, ಹಾಗೆ ಮೊಸರು ಸ್ವಲ್ಪ ಹಾಕ್ಕೊಂಡು ಕಲಸಿ ಊಟ ಮಾಡಿದರೆ ಸೂಪರ್ ಆಗಿರ್ತದೆ. ವಿವರ್ಸ್, ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ಗಂಜಿ ಅಥವಾ ಅನ್ನಕ್ಕೆ ಒಂದು ಒಳ್ಳೆ ಸೈಡ್ ಡಿಶ್ ಇದು. ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.